ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕತ್ಲಾಗ್ಬಿಟ್ಟಿತ್ತು. ನಾಳೆ ತುಂಬ ಕೆಲಸ ಇದೆ, ಎಲ್ಲೋ ಹೋಗಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆ ಹಿಂದೆ ಇರೋರು ನನ್ನ ಫ್ರೆಂಡ್ಸು ನನಗೆ ಒಂದಷ್ಟು ಕಟಿಂಗ್ಸ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ವಲ್ಪ ಪಾಟ್ ಕೊಟ್ಟಿದ್ದಾರೆ, ಒಂದೆರಡು ನೋಡಿ. ಅವ್ರು ಕೊಟ್ಟರು ಮತ್ತು ಕಣ್ಣಿನಲ್ಲಿ ಇಟ್ಬಿಟ್ಟು ರೋಸ್ ಗಿಡ ಇಸ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಶಿಜಿ ಹೆಂಗೆ ಆಟಾಡ್ತಿದ್ದಾನೆ ಅಂತ. ಈಗ ಸುಮಾರು ಒಂದು 7 ಗಂಟೆ ಆಗಿದೆ. ಟೆರೆಸಲ್ಲಿ ಹಾಕ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಬಂದಿದ್ದೀನಿ. ಯಾಕೆ ಅಂದರೆ ಅವರು ಒಂದಿನ ಕಾರಲ್ಲೇ ಇಟ್ಬಿಟ್ಟಿದ್ರಂತೆ. ನೆನಪಾಗಿ ಇವತ್ತು ಎತ್ಕೊಂಡು ತಕ್ಷಣ ನನ್ನ ಕೈಲಿ ಕೊಟ್ಟಿದ್ದಾರೆ. ಹಾಕಬೇಕು ನೋಡಿ, ಪಾಟಲ್ಲಿ ಹೆಂಗೆ ಆಟಾಡ್ತಿದ್ದಾನೆ ಅಂತ. ಸದ್ಯಕ್ಕೆ ನನ್ನ ಹತ್ರ ಮಣ್ಣು ಇರಲಿಲ್ಲ ಟೆರೆಸಲ್ಲಿ, ಸ್ವಲ್ಪ ಕಷ್ಟ, ಕೆಳಗಡೆ ಇತ್ತು, ಕತ್ಲಾಗಿತ್ತಲ್ಲ. ಹಾಗಾಗಿ ಇನ್ನು ಹಾಕಿಬಿಟ್ರೆ ಸರಿ. ಇವಾಗ ಈಗ ಇನ್ನೂ ಇಟ್ಕೊಂಡ್ರೆ ಮೊದಲೇ ಅದು ನೊಂದೋಗ್ಬಿಟ್ಟಿತ್ತು. ಗಿಡ ಎಲ್ಲ ಒಂಥರ ಬಾಡ್ಕೊಂಡಿದೆ, ಸಿಕ್ಕಾಬಟ್ಟೆ ಬಾಡ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಈಗ ಇಲ್ಲಿ ಹಾಕೋಣ ಅಂತ ಹೇಳಿ ನನ್ನ ಹತ್ರನೇ ಇದ್ದದ್ದು ಗ್ರೋ ಬ್ಯಾಗಲ್ಲಿ ಸೊಪ್ಪು ಹಾಕ್ಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಟಿದ್ದಂಥ ಮಣ್ಣನ್ನು ನಾನು ಪಾಟ್ಗೆ 2 ಪಾಟ್ಗೂ ತುಂಬಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಅವರು ಏನಕ್ಕೆ ಕೊಟ್ಟರು ಅಂದರೆ, ನಾನು ಹಾಕಿದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು, ನೀನು ಹಾಕಿ ಚಿಗುರಿಸ್ಬಿಟ್ಟು ಆಮೇಲೆ ನನಗೆ ಕೊಡು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಪಾಪ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ದೇನೆ, ಬೇಜಾರು ಮಾಡ್ಕೊಬೇಡ ಕಣವ ಅಂತ ಇದ್ದರು. ಬೇಜಾರು ಏನಿಲ್ಲ, ಕೊಡಿ, ಹಾಕ್ಬಿಟ್ಟು ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡೆ. ನಾಳೆ ಎಲ್ಲೋ ನಾನು ಹೋಗ್ಬೇಕಾದ ಕಾರಣ ಇವಾಗಲೇ 7 ಗಂಟೆಯಲ್ಲೇ ಬಂದು ಹಾಕಬೇಕಾಯ್ತು. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆಲ್ಲ ಕಟ್ ಮಾಡಿ ಮಣ್ಣು ತುಂಬಿಸಿ ಎಲ್ಲ ಹಾಕಬೇಕಾಗತ್ತೆ. ಹಾಗಾಗಿ ಎಲ್ಲ ಕಟ್ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಶಿಜಿ ಅಂತೂ ಅಲ್ಲೇ ಇದ್ದ. ನಾನು ಫುಲ್ಲು ಕತ್ಲಿತ್ತು, ಲೈಟ್ ಹಾಕ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸದ್ಯಕ್ಕೆ 2 ಪಾಟ್ಗೆ ಹಾಕೋಣ, ಮಿಕ್ಕಿದ್ದು ನಾನು ಹಾಕಿರೋ ಪಾಟ್ಗೆ ಹಾಕ್ಬಿಟ್ಟು ಹೋಗೋಣ. ಫಸ್ಟು ಎಷ್ಟು ಕಟಿಂಗ್ ಸಿಗುತ್ತೆ ನೋಡೋಣ ಅಂತ. ನೋಡಿ, ಎಲ್ಲ ಫುಲ್ಲು ಬಾಡೋಗಿದೆ. ಪಾಪ ಅದು ನೀರಿಗೂ ಹಾಕಿಲ್ಲ. ಮುರಿದು ಕೊಡೋರು ಈ ರೀತಿ ಮುರಿದು ಕೊಟ್ಬಿಟ್ಟಿದ್ದಾರೆ. ಇದು ಚಿಗುರಲ್ಲ, ಸುಮಾರು ವೇಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡ್ಕೋಬೇಕು ಇವಾಗ. ನೋಡಿ, ಈ ಥರ ಇದು ಮಾಡಿಬಿಟ್ಟಿದ್ದಾರೆ. ಕುಡ್ಲಲ್ಲೋ ಇಲ್ಲ ಮಚ್ಚಲೋ ಕಟ್ ಮಾಡಿಕೊಟ್ಟಿದ್ರೆ ಆಗ್ತಾಯಿತ್ತು. ಅವರು ಹೀಗೆ ಕೈಯಲ್ಲೇ ಮುರಿಕೊಟ್ಬಿಟ್ಟಿದ್ದಾರೆ. ನನ್ನ ಹತ್ರ ಸೇವಂತಿಗೆ ಗಿಡ ಹೊಸದು ಅಂತ ಹೇಳಿದ್ನಲ್ಲ, ನೋಡಿ ಈ ರೀತಿ ಅರಳಿದೆ, ಈ ಕಲರ್ ಇದೆ. ನನಗಂತೂ ಭಾಳ ಖುಷಿ ಆಯಿತು. ನಿನ್ನೆಯಿಂದ ಬಂದಿರಲಿಲ್ಲ, ಮೊನ್ನೆ 2 ಡೇಸಿಂದ ನೋಡಿಬಿಟ್ಟು ಖುಷಿ ಆಯಿತು. ನೋಡಿ, ಆ ಪಾಟ ಹತ್ರನೇ ಮಲಗಿದ್ದಾನೆ, ನನ್ನ ಜೊತೆನೇ ಇರ್ತಾನೆ ಯಾವಾಗ್ಲೂ. ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲ ಕಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇದೊಂದು ಹೂವು ತೋರಿಸ್ಬೇಕಿತ್ತು ನಿಮಗೆ. ಇನ್ನೊಂದು ದಪ್ಪದು ಸೇವಂತಿಗೆ ತುಂಬ ಚೆನ್ನಾಗಿ ಬಿಟ್ಟಿದೆ, ಎಲ್ಲ ಪೊದೆ ಟೈಪ್ ಆಗಿಬಿಟ್ಟಿದೆ. ಸೇವಂತಿಗೆ ಗಿಡ, ಸೊಪ್ಪು ಎಲ್ಲ ಬೆಳ್ಕೊಂಡಿದೆ. ಇದು ನೋಡೋಣ ಹೇಗೆ ಬರುತ್ತೆ ಏನು ಅನ್ನೋದು. ಅದು ಸ್ವಲ್ಪ ದೊಡ್ಡ ಗಿಡ ಆದರೆ ಬೇರೆ ಬೇರೆ ಗಿಡ ಬಂದರೆ ಚೆನ್ನಾಗಿ ಬರುತ್ತೆ. ಚೆಂಡು ಗಿಡ ಇದು ಎಲ್ಲ ಇತ್ತು, ಎಲ್ಲ ದೊಡ್ಡದಾಗ್ಬಿಟ್ಟಿದೆ. ಎಲ್ಲ ಶಿಫ್ಟ್ ಮಾಡಬೇಕು ಇವಾಗ. ನಾಳೆ ಕೆಲಸ ಇರೋದ್ರಿಂದ ಇವತ್ತೇ ಎಲ್ಲ ಹಾಕ್ತಾಯಿದ್ದೀನಿ. ಚೆಂಡು ಗಿಡನೂ ಎಲ್ಲ ಹಾಕಬೇಕು ಅಂತ ಇಷ್ಟ ಇದೆ. ಈಗ ಆಗಲ್ಲ, ನಾಳೆ ಇನ್ನು 2 ಡೇಸ್ 3 ಡೇಸ್ ಬಿಟ್ಟು ಅದನ್ನು ನೆಡ್ತೇನೆ ನಾನು. ಇಷ್ಟು ಕಟಿಂಗ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೇಷನ್ಸ್ ಬೇಕು. ಇವಾಗಲೂ ಹೋಗಿ ಅಡುಗೆ ಮಾಡಬೇಕು, ಸ್ವಲ್ಪ ಆಚೆ ಹೋಗಬೇಕಾಗಿರೋದ್ರಿಂದ ಎಲ್ಲ. ಆದರೂ ಪಾಪ ಕೊಟ್ಟಿದ್ದಾರೆ ಕಟ್ ಮಾಡಿ, ಅವರ ಆಸೆಗೆ ಮೋಸ ಮಾಡಬಾರ್ದು ಅಂತ ಹೇಳಿ ನೀಟಾಗೆಲ್ಲ ಹಾಕಿದ್ದೀನಿ. ನೋಡೋಣ ಚಿಗುರುತ್ತೋ ಏನೋ ಗೊತ್ತಿಲ್ಲ. ಎಲ್ಲ ನೆರಳಲ್ಲೇ ಇಟ್ಟು ನೋಡಿ, ಈ ಥರ ಎಲ್ಲ ದೊಡ್ಡದು ಚೆನ್ನಾಗಿರೋ ಕಟ್ಟಿಂಗ್ಸ್ ಎಲ್ಲನೂ ಪಾಟ್ಗೆ ಹಾಕಿ. ಮೇನ್ ಏನು ಅಂದರೆ, ನಾವು ಗಿಡ ನೆಟ್ಟ ಮೇಲೆ ಕೆಳಗಡೆ ಹಮ್ಕೋದು ಬೇರೆ ಹತ್ರ ತುಂಬ ಮುಖ್ಯ ಆಗುತ್ತೆ. ಲೂಸ್ ಇದ್ದರೆ ಅದು ಗಿಡ ಬರಲ್ಲ. ಮಣ್ಣನ್ನು ನಾವು ಈ ರೀತಿ ಪ್ರೆಸ್ ಮಾಡಿ ಗಟ್ಟಿಗೆ ಕುತ್ಕೊಳ್ಳೋ ಹಾಗೆ ಅದು ಅಲುಗಾಡ್ದಂಗೆ ಮಾಡಬೇಕಾಗತ್ತೆ. ಮಣ್ಣು ಈಗಲೇ ತುಂಬಿಸಿರೋದ್ರಿಂದ ನಾನು ರೋಸ್ ಕಡ್ಡಿಲೇ ಚುಚ್ಚಿದ್ದೀನಿ. ನೀವೇನಾದರೂ ಮಾಮೂಲಿ ತುಂಬಿಸಿಟ್ಬಿಟ್ಟು ಆಮೇಲೆ ಕಟ್ಟಿಂಗ್ಸ್ ಸ್ವಲ್ಪ ದಿನ ಆದಮೇಲೆ ಹಾಕ್ತೀನಿ ಅಂತಂದರೆ ಅದನ್ನು ಬೇರೆ ಕಡ್ಡಿನಲ್ಲಿ ಹೋಲ್ ಮಾಡಿಕೊಂಡು ಆಮೇಲೆ ಕಡ್ಡಿನ ನೆಡಬೇಕಾಗತ್ತೆ. ಈ ಥರ ಡೈರೆಕ್ಟಾಗಿ ನೆಟ್ಟರೆ ಬರಲ್ಲ. ನಾನು ಈಗ ತುಂಬಿಸಿರೋದ್ರಿಂದ ನಾನು ಕೊಕೊಪಿಟ್ಟು, ಗೊಬ್ಬರ, ಮರಳು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋದ್ರಿಂದ ತೊಂದರೆ ಇಲ್ಲ. ಮಿಕ್ಕಿದಷ್ಟು ಇಷ್ಟನ್ನು ಹೀಗೆ ಇಟ್ಟಿದ್ದೀನಿ. ಇದನ್ನೆಲ್ಲ ನಾನು ನಮ್ಮದು ಪಾಟ್ ಇದೆಯಲ್ಲ
ಅದಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೆ. ಹಾಕಿದ್ದೀನಿ. ಇದನ್ನೆಲ್ಲ ನೆರಳಲ್ಲೇ ಇಡೋಣ, ಇನ್ನು ನಾಳೆ ಬಂದಿಲ್ಲ ಅಂದರೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾಳೆ ಬೆಳಿಗ್ಗೆನೇ ಬಂದು ಒಂದು ಸಲ ನೀರು ಹಾಕ್ಬಿಟ್ಟು ಹೊಟ್ಟೋದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇಲ್ಲಿ ಎಷ್ಟು ಸಣ್ಣ ಸಣ್ಣ ಕಡ್ಡಿ ಎಲ್ಲ ಇತ್ತು, ಅಷ್ಟು ಸಣ್ಣ ಸಣ್ಣ ಕಡ್ಡಿ ಎಲ್ಲನೂ ಒಂದು ಬಿಡದಂತೆ ಎಲ್ಲ ನೆಟ್ಟು ನೀರು ಹಾಕಿ ಎಲ್ಲ ರೆಡಿ ಮಾಡಿ ಹೊರಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.